ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 17 ಮಾಡಲು ಒಂದು ಸಿಂಗಲ್ ಓನ್ ಗಾಡಿ ಮಾರುತಿ ಸುಜುಕಿ ಅವ್ರದ್ದು ಬ್ರೆಜಾ ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರು ಸಹ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳಿದಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಗೆ. ಬ್ರಿಜಾ ಅಲ್ವಾ? ಹಾಂ ಸರ್, ಬ್ರಿಜಾ. ಓಕೆ, ವಿಡಿಯೋನಾ? ಹಾಂ, ವಿಡಿಯೋ ಆಪ್ಷನ್ ಸರ್. ಓಕೆ, ಮಾಡಲು ಸರ್ ಅದು 2017 ಸರ್. 17 ಮಾಡಲು. ಓನರ್ ಎಷ್ಟಾಗಿದೆ ಸರ್? ಫಸ್ಟ್ ಓನರ್ ಸರ್ ಅದು. ನೀವೇ ಫಸ್ಟ್ ಓನರಾ? ಹಾಂ. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಗಾಡಿ 51,000 ಕಿಲೋಮೀಟ್ರ್ ಓಡಿದೆ. ಓಕೆ, ಇದು ಅಂದರೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿನಾ? ಹಾಂ, ಶೋರೂಮ್ ಹಿಸ್ಟ್ರಿ ಅಪ್ ಟು 2020ವರೆಗೂ ಇತ್ತು ಸರ್. ಆಮೇಲೆ ಬೇರೆ ಕಡೆ ಮಾಡಿಸಿದ್ದಾರೆ. ಬಟ್ ಅಪ್ ಟು ಡೇಟ್ ಲೈಕ್ ಔಟ್ಸೈಡ್ ಅಂದರೆ ಈಗ ಫಸ್ಟ್ ಚಾಯ್ಸು ಆ ಥರದಲ್ಲಿ ಮಾಡ್ತಿರೋದು. ಗಾಡಿ ಇಂಜಿನ್ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ. ಓಕೆ. ಬೇಕಾದ್ರೆ ಎಲ್ಲಾದರೂ ಚೆಕ್ ಮಾಡಿಸ್ಕೋಬೋದು, ಎಲ್ಲಾದರೂ ಮೆಕ್ಯಾನಿಕ್ ಹತ್ರ ಬೇಕಾದ್ರೆ ಚೆಕ್ ಮಾಡಿಸ್ಕೊ. ಇನ್ಸೂರೆನ್ಸು ಸರ್? ಇನ್ಸೂರೆನ್ಸು ರನ್ನಿಂಗ್ ಇದೆ ಸರ್. ಓಕೆ, ಟೈರ್ ಎಲ್ಲ ರನ್ನಿಂಗ್ಸ್ ಇದೆ, ಅಪ್ ಟು ಸೆಪ್ಟೆಂಬರ್ವರೆಗೂ ರನ್ನಿಂಗ್ ಇದೆ. ಓಕೆ, ಟೈರ್ ಪರ್ಸೆಂಟೇಜ್ ಸರ್? ಟೈರು 60% ಇದೆ ಸರ್. ಓಕೆ, ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಎಲ್ಲ ಕಂಪ್ಲೀಟೆಡ್? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನೂ ಇಲ್ಲ ಸರ್ ಗಾಡಿಯಲ್ಲಿ. ಬಟ್ ಸ್ಟಾಕ್ ಅಲ್ಲಿ ಏನು ಬಂದಿದೆಯೋ ಗಾಡೀಲಿ, ಈವನ್ ಸ್ಟಾಕ್ ಕಂಡೀಷನಲ್ಲಿರೋ ಮ್ಯೂಸಿಕ್ ಸಿಸ್ಟಮ್ ಅದೇ ಥರನೇ ಇದೆ. ಸೊ ಆ ಥರ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಮಾಡಿಸಿಲ್ಲ. ಓಕೆ, ಗಾಡಿ ಏನು ಡೆಂಟು ಸ್ಕ್ರಾಚು ಆ ಥರ ಏನಿಲ್ವಾ? ಸರ್ ಡೆಂಟ್ ಸ್ಕ್ರ್ಯಾಚ್ ಅಂದರೆ ಸಣ್ಣ ಪುಟ್ಟ ಪೇಂಟ್ ಟಚಪ್ಗಳಿದೆ. ಸೊ ಬಂಪರು ಅಲ್ಲೆಲ್ಲ ಸುತ್ತಮುತ್ತ ಇದೆ. ಬಟ್ ಬಿಟ್ಟರೆ ಗಾಡಿ ಬಾಡಿ ಪರವಾಗಿ ಎಲ್ಲ ನೀಟಾಗಿದೆ. ಎಕ್ಸಲೆಂಟ್ ಕಂಡೀಷನ್ ಇದೆ ಮತ್ತು ಒರಿಜಿನಲ್ ಬಾಡಿ ಕಂಡೀಷನ್. ಓಕೆ, ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಗಾಡಿ? ಬ್ರಿಜಾ ಎಲ್ಲ 19 ಬರುತ್ತೆ ಸರ್, 19+ ಬರುತ್ತೆ. ಓಕೆ, ಡೀಸೆಲ್ ಅಲ್ವಾ? ಗಾಡಿ ಲೊಕೇಶನ್ ಸರ್ ಇದು? ಸರ್ ಗಾಡಿ ಲೊಕೇಶನ್ ಬಂದು ಮಾಲೂರು ಸರ್, ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು. ಹೊಸಕೋಟೆ, ಬೆಂಗಳೂರು ಹೊಸಕೋಟೆಯಿಂದ ನಿಮಗೆ ಒಂದು 20 ಕಿಲೋಮೀಟರ್ಸ್ ಡಿಸ್ಟೆನ್ಸು ಮಾಲೂರು ಹೋಗ್ತಾ. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ ಇದು ಆ್ಯಕ್ಚುಲಿ ಗಾಡಿ ಬಂದು HR ರಿಜಿಸ್ಟ್ರೇಷನ್ ಇರೋದು. ನಾವೇ ಕಂಪ್ಲೀಟ್ ಪ್ರೋಸೆಸ್ ಮಾಡಿಕೊಡ್ತೀವಿ. ಅಂದರೆ ಓನರ್ಗೆ ನಾವೇ ಕಂಪ್ಲೀಟ್ KA ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ವಿತ್ KA ರಿಜಿಸ್ಟ್ರೇಷನ್ ಸಮೇತ 6,60,000 ಹೇಳ್ತಾ ಇದೀವಿ ಸರ್, ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡೋಣ ನಾವು ಬಂದರೆ. ಓಕೆ, 6,60,000 ಹೇಳ್ತಾ ಇದ್ದೀರಾ. ಬಂದಾಗ ಇನ್ನೂ ಕಡಿಮೆ ಮಾಡಿಕೊಡ್ತಾರೆ. ವಿತ್ KA ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ? ವಿತ್ KA ಕಂಪ್ಲೀಟ್ ನಾವೇ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಅವ್ರಿಗೆ ಏನಾದರೂ ಪಾರ್ಟಿಗೆ ಏನಾದರೂ ಫಿನಾನ್ಸ್ ಆಪ್ಷನ್ ಬೇಕು ಅಂದರೂ ಕೂಡ ನಾವೇ ಫಿನಾನ್ಸ್ ಕೂಡ ಆಪ್ಷನ್ ಇದೆ, ನಾವೇ ಬೇಕಾದ್ರೆ ಮಾಡ್ಕೊಡ್ತೀವಿ ಫಿನಾನ್ಸ್. ಓಕೆ, ಲೋನ್ ಆಪ್ಷನ್ಸು ನೀವೇ ಮಾಡಿಸ್ಕೊಡ್ತೀರಾ? ಹೌದು. ಓಕೆ, ಈಗ ಇನ್ ಕೇಸ್ ಯಾರಾದರೂ ಬೇಕು ಇದ್ರೆ ಮಾಡ್ಕೊಡೋಣ. ಅಲ್ಲ ಸರ್, ಇನ್ ಕೇಸ್ ಯಾರಾದರೂ ಈಗ ಏನಿದೆಯೋ ಹಂಗೆ ಕೊಡ್ತೀರಾ ಅಂದರೆ NOC ಎಲ್ಲ ಕೊಡ್ತೀರಾ ನೀವೇನೆ? ಹಾಂ, ತೊಂದರೆ ಇಲ್ಲ ಸರ್. ಅವರೇ ಮಾಡಿಸ್ಕೊಳ್ತೀನಿ ಅಂದರೆ ತೊಂದರೆ ಇಲ್ಲ, ಮಾಡಿಕೊಡ್ತೀವಿ. ಅದ್ರದ್ದು ಏನಿದೆಯೋ ಪ್ರೈಸ್ ಎಲ್ಲ ಈಗ KA ಕರ್ನಾಟಕ ಟ್ಯಾಕ್ಸು ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಬಿಟ್ಟು ಮಾಡಿಕೊಡೋಣ. ಓಕೆ ಸರ್, ಆಯ್ತು. NOC ಕೊಡ್ತೀನಿ ನಾನು. ಕರ್ನಾಟಕ RTOಗೆ NOC ಮಾಡಿಕೊಡ್ತೀವಿ. ಅವ್ರು ಓಕೆ ಅಂದರೆ ಮಾಡ್ಕೊಡೋಣ ಆ ಥರ.